ಹಲೋ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ನಾವು ನಮ್ಮ ಕಡೆ ಕೇದಲ್ ಮೀನು ಅಂತ ಹೇಳ್ತೇವೆ. ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ನನಗೆ. ನಾನಿವತ್ತು ಈ ಮೀನಿಂದು ಒಂದು ಪುಳಿ ಮುಂಚಿ ರೆಸಿಪಿ ಮಾಡ್ತಾ ಇದ್ದೇನೆ. ಅಂದರೆ ಇದಕ್ಕೆ ತೆಂಗಿನಕಾಯಿ ಎಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ. ಮೆಣಸು ಮತ್ತು ಸಾಂಬಾರು ಪದಾರ್ಥಗಳನ್ನು ಮಾತ್ರ ಸೇರಿಸಿ ಮಾಡುವಂಥದ್ದು. ಇವಾಗ ನೋಡಿ, ಇದು ಬ್ಯಾಡಗಿ ಮೆಣಸು, ಧನಿಯಾ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ರುಬ್ಬಿಕೊಳ್ಬೇಕು. ಅಂದರೆ ಇದು ತರಿಯಾಗಿರಬಾರ್ದು. ಇದನ್ನು ನಾವು ಗಟ್ಟಿಯಾಗಿ ಪುಳಿ ಮುಂಚಿ ಮಾಡೋದ್ರಿಂದ ಇದು ತುಂಬ ನೈಸ್ ಆಗಬೇಕು. ಇವಾಗ ನೋಡಿ, ಇದು ಮೀನು 1 kg ಮೀನು ಇದೆ ಇದರಲ್ಲಿ. ಇದನ್ನು ಆವಾಗಲೇ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಇದನ್ನು ಸ್ವಲ್ಪ ಐಸನ್ನು ಮೊದಲೇ ಬಿಡಿಸ್ಕೊಳ್ಬೇಕಾಗ್ತದೆ ನೋಡಿ. ಹಾಗೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಕೂಡ. ಮೀನಿನ ಒಳಗೆ ಎಲ್ಲ ಈಗ ಮೀನವರು ಕ್ಲೀನ್ ಮಾಡಿ ಕೊಟ್ಟರು ಕೂಡ ಅದರ ಒಳಗೆ ಎಲ್ಲ ಹಾಗೆ ಇರ್ತದೆ. ಅದನ್ನೆಲ್ಲ ನಾವು ಪದಾರ್ಥ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯದಾಗೋದು. ಇಲ್ಲಾದರೆ ಅದೊಂಥರ ಸ್ಮೆಲ್ ಬರ್ತದೆ ನೋಡಿ. ಇವಾಗ ಅದನ್ನೆಲ್ಲ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ಅಂದರೆ ನಾವೀಗ ಸಾಂಬಾರಿಗೆ ಹಾಕುವಾಗ ಮೀನಿನ ಕ್ಲೀನ್ ಮಾಡಿದ ನೀರು ಕೂಡ ಅದರೊಟ್ಟಿಗೆ ಬರಬಾರ್ದು ನೋಡಿ. ಇದಕ್ಕೀಗ ಒಂದು 2 ಟೊಮೆಟೊ, 1 ಮಧ್ಯಮ ಗಾತ್ರದ ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ಅಂದರೆ ಇದಕ್ಕೆ ಈ ಮೀನಿನ ಪದಾರ್ಥಕ್ಕೆಲ್ಲ ನೀರುಳ್ಳಿ ಸ್ವಲ್ಪ ಕಡಿಮೆ ಬಳಸೋದು. ಚಿಕನ್ಗೆಲ್ಲ ಆದರೆ ಒಂದು ಈರುಳ್ಳಿ ಜಾಸ್ತಿ ಬಳಸ್ತೇವೆ, ಮೀನಿಗೆ ಚೂರು ಕಡಿಮೆ. ಇವಾಗ ಇದರ ಸ್ಪೆಷಲ್ ಎಂತ ಅಂದರೆ, ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ. ಎಣ್ಣೆ ಇದಕ್ಕೆ ಫ್ರೈ ಮಾಡಿ ನಂತರ ಮೀನು ಹಾಕೋದಲ್ಲ. ಎಣ್ಣೆ ಹಾಕಲಿಕ್ಕೆ ಉಂಟು, ಆದರೆ ಆಮೇಲೆ. ಈಗ ಮೊದಲಿಗೆ ಏನಂತ ಹೇಳಿದರೆ, ಖಾಲಿ ಟೊಮೆಟೊ, ಈರುಳ್ಳಿ ಆವಾಗೆಲ್ಲ ಏನೆಲ್ಲ ಕಟ್ ಮಾಡ್ಕೊಂಡ್ವಿ ನೋಡಿ, ಅದನ್ನೆಲ್ಲ ಉಪ್ಪು ಮತ್ತು ಅರಶಿನ ಹುಡಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಬಿಡುವವರೆಗೆ ಒಲೆಯಲ್ಲಿ ಇಟ್ಟರೆ ಆಯಿತು. ಆಮೇಲೆ ನಾವಾಗಲೇ ನೈಸಾಗಿ ರುಬ್ಬಿದ ಮಸಾಲೆ ಇತ್ತಲ್ವ, ಆ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೇವೆ ನಾವು ಇದಕ್ಕೆ. ಇದನ್ನು ಚೆನ್ನಾಗಿ ಇದರ ಹಸಿ ವಾಸನೆ ಹೋಗುವವರೆಗೆ ಕುದೀಲಿಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ಮೀನು ಸೇರಿಸೋದು. ಅಂದರೆ ಅದು ಒಂದು ವೇಳೆ ನಾವು ಅರ್ಧ ಬೇಯುವಾಗಲೇ ಮೀನು ಸೇರಿಸಿದರೆ ನಮ್ಮ ಇದು ರೆಸಿಪಿಯ ರುಚಿ ಕೆಟ್ಟು ಹೋಗ್ತದೆ ನೋಡಿ. ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಅದರಲ್ಲಿ ಚೆನ್ನಾಗಿ ಕುದಿ ಬರುವುದು ನೋಡಿ, ಗುಳ್ಳೆ ಬರುವುದು ಕಾಣ್ತದೆ ನೋಡಿ. ಹಾಗೆ ಚೆನ್ನಾಗಿ ಈಗ ಮೊದಲಿಗೆ ಉಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅದು ಒಂದು ಚೆನ್ನಾಗಿ ಕುದಿ ಬರುವವರೆಗೆ ಇಟ್ಟು, ಆಮೇಲೆ ಇವಾಗ ನೋಡಿ, ಅದರಲ್ಲಿ ನೋಡಿ ಬಬಲ್ಸ್ ಬರೋದು ಕಾಣ್ತಾ ಇದೆ ನಿಮಗೆ. ಇವಾಗ ಈ ಹಂತದಲ್ಲಿ ನಾವು ಇದಕ್ಕೆ ಮೀನನ್ನು ಸೇರಿಸ್ತಾ ಇದ್ದೇವೆ. ಇವಾಗ ಈ ಮೀನನ್ನು ಸೇರಿಸುವಾಗ ನೋಡಿಕೊಳ್ಬೇಕು ನೀವು ಆವಾಗಲೇ ಉಪ್ಪು ಎಲ್ಲ ಸೇರಿಸಿದ್ರಿ, ಆದರೆ ಕರೆಕ್ಟ್ ಉಂಟಾ ಇಲ್ವಾ ಅಂತ ಈ ಮೀನು ಸೇರಿಸೋಕ್ಕಿಂತ ಮೊದಲೇ ಸ್ವಲ್ಪ ನೋಡಿಕೊಂಡು. ಮೀನಿಗೆಲ್ಲ ಒಂದು ಚೂರು ಉಪ್ಪು ಹೆಚ್ಚೇ ಇರ್ತದೆ. ಅಂದರೆ ಸಾಂಬಾರಿಗೆ ಹಾಕಿದರೂ ಕೂಡ ಅದು ಮೀನು ಹಾಕಿದ ಮೇಲೆ ಮೀನು ಅದನ್ನು ಎಳೆದುಕೊಳ್ಳೋದ್ರಿಂದ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಸಾಂಬಾರಿಗಿಂತ ಒಂದು ಚೂರು ಜಾಸ್ತಿಯೇ ಹಾಕಬೇಕು. ಅಂದರೆ ತುಂಬ ಅಲ್ಲ, 1 ಚಿಟಿಕೆ ಅಷ್ಟೇ, 1-2 ಚಿಟಿಕೆಯಷ್ಟು ಜಾಸ್ತಿ ಹಾಕಬೇಕು. ಇವಾಗ ಇದನ್ನು ಮೀನನ್ನೆಲ್ಲ ಈಗ ನೀಟಾಗಿ, ಅಂದರೆ ಒಂದರ ಮೇಲೆ ಒಂದು ಹಾಕೋದಲ್ಲ, ಹೀಗೆ ಪದರವಾಗಿ ನೀಟಾಗಿ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ 1-2 ಕುದಿ ಬರುವವರೆಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ಆವಾಗಲೇ ನೀವು ಗಮನಿಸಿರ್ಬೋದು, ನಾವು ಆವಾಗ ಕೂಡ ಇದಕ್ಕೆ ಎಣ್ಣೆ ಹಾಕಲಿಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಇದಕ್ಕೆ ಯಾವುದೇ ಕಾರಣದಲ್ಲಿ ನಾವು ಚಮಚ ಬಳಸಿ ಮೀನನ್ನೆಲ್ಲ ಆಚೆ ಮಾಡಲಿಕ್ಕಿಲ್ಲ. ಹಾಗೆ ಮಾಡಿದರೆ ಈ ಮೀನೆಲ್ಲ ಕಟ್ಟಾಗುವ ಸಂದರ್ಭ ಇರ್ತದೆ. ಇವಾಗ ನೋಡಿ, ಅದಕ್ಕೆ ಒಂದು ಸುತ್ತ ಬಟ್ಟೆ ಹಿಡಿದು ಅದನ್ನು ಸ್ವಲ್ಪ ಅಲುಗಾಡಿಸಿದರೆ ಸಾಕು. ಇವಾಗ ನೋಡಿ, ಈ ಹಂತದಲ್ಲಿ ನಾನು ಉಪ್ಪು ಆಗಿದೆಯಾ ಇಲ್ವಾ ಅಂತ ಮತ್ತೊಮ್ಮೆ ನೋಡಿಕೊಂಡು ಈಗ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ಚೆನ್ನಾಗಿ ಕುದಿ ಬರುವ ಸಮಯದಲ್ಲೇ ತೆಂಗಿನ ಎಣ್ಣೆ ಹಾಕಬೇಕು ನಾವು. ಅಂದರೆ ಆ ಎಣ್ಣೆ ಅದರ ಜೊತೆಗೆ ಕುದಿಬೇಕು.
ಇಲ್ಲಾಂದರೆ ಹಸಿ ಹಸಿ ಎಣ್ಣೆಯ ಹಸಿ ವಾಸನೆ ಬರ್ತದೆ ನೋಡಿ. ಈ ಸಾಂಬಾರು ಮೀನು ಹಾಕಿದ ಸಾಂಬಾರು ಮತ್ತು ತೆಂಗಿನಕಾಯಿಯ ತೆಂಗಿನ ಎಣ್ಣೆ ಚೆನ್ನಾಗಿ ಕುದಿಯೋದ್ರಿಂದ ಇದರ ಘಮ ಡಬ್ಬಲ್ ಆಗ್ತದೆ ನೋಡಿ. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನಮ್ಮ ಮೀನಿನ ಪುಳಿಮುಂಚಿ ರೆಡಿಯಾಗುವಷ್ಟರಲ್ಲಿ ಅದಕ್ಕೊಂದು ಸೈಡ್ ರೆಸಿಪಿ ನಾನು ಮಾಡಿಕೊಡ್ತಾ ಇದ್ದೇನೆ ನೋಡಿ. ಇದು ನೀರು ದೋಸೆ. ನಿಮಗೆಲ್ಲ ಗೊತ್ತಿರ್ಬೋದು, ಇದು ನಮ್ಮ ಕಡೆ ಇದು ನೀರು ದೋಸೆ ಒಂದು ಫೇಮಸ್ ರೆಸಿಪಿ. ಈಗ ಈ ಪುಳಿಮುಂಚಿಗೆ ಉಂಟಲ್ವ, ನೀರು ದೋಸೆ ಸೂಪರ್ ಕಾಂಬಿನೇಷನ್. ಅದಕ್ಕೆ ಒಂದೆರಡು ದೋಸೆ ಉಯ್ಕೊಳ್ತಾ ಇದ್ದೇನೆ. ಇದು ನಾನು ರೆಸಿಪಿಯಲ್ಲಿ ತೋರಿಸಲಿಲ್ಲ, ಜಸ್ಟ್ ಹೀಗೆ ಅದಕ್ಕೆ ಒಂದು ಸೈಡ್ ಡಿಶ್ ಆಗಿ ಇರಲಿ ಅಂತ ಹೇಳಿ ತೋರಿಸಿದ್ದಷ್ಟೇ. ನೀವು ಆವಾಗಲೇ ಏನು ಗೊತ್ತಾ, ನಾನು ಒಲೆಗೆ ಇಟ್ಟ ಮೀನಿನ ಸಾಂಬಾರನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಈ ನಮ್ಮ ಪುಳಿಮುಂಚಿ ರೆಡಿ ಆಗ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.